ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 94ನೆಯ ಹುಟ್ಟುಹಬ್ಬ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಣೆ. ಚಿಂತಾಮಣಿ ಮಾಜಿ ಪ್ರಧಾನಿ ಹಾಗೂ ಲೋಕಸಭಾ ಸದಸ್ಯ ಎಚ್.ಡಿ. ದೇವೇಗೌಡರ 94ನೆಯ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ನಗರದ ಸೊನಸೆಟ್ಟಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಹಾಗೂ ರೋಗಿಗಳಿಗೆ ಜೆಡಿಎಸ್ ಮುಖಂಡರು ಹಣ್ಣು ಹಂಪಲುಗಳನ್ನು ಮತ್ತು ಬ್ರೆಡ್ ವಿತರಿಸಿದರು. ಇದೇ ವೇಳೆಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟಚಲಪತಿಯವರು ಮಾತನಾಡಿ, ದೇವೇಗೌಡರು ದೇಶದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ವಿಶಿಷ್ಟ ಛಾಪು ಮೂಡಿಸಿರ್ತಕ್ಕಂಥ ನಾಯಕ ಹಾಗೂ ರೈತ ಸಮಸ್ಯೆ, ಗ್ರಾಮೀಣ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಪರ ಹೋರಾಟದ ಮೂಲಕ ಅವರು ಜನಮನ ಗೆದ್ದಿದ್ದಾರೆ. ಅವರ ಸರಳತೆ ಮತ್ತು ಜನಪರ ಆಡಳಿತ ಇಂದಿಗೂ ಸಹ ಅನೇಕರಿಗೆ ಪ್ರೇರಣೆ. ಅವರ ಜನ್ಮದಿನವನ್ನು ಹುಟ್ಟುಹಬ್ಬದಂತೆ ಆಚರಿಸಲು ಅಪಾರ ಅಭಿಮಾನಿಗಳು ಉತ್ಸಾಹದಿಂದ ಇಂದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳು ಹಾಗೂ ಬ್ರೆಡ್ ವಿತರಿಸಿದ್ದೇವೆ ಎಂದು ಹೇಳಿದರು. ಇದೇ ವೇಳೆಯಲ್ಲಿ ನಂತರ ಜೆಡಿಎಸ್ ಯುವ ಮುಖಂಡ ಸಂತೆಕಲ್ಲಹಳ್ಳಿ ಪ್ರಭಾಕರ್ ಮಾತನಾಡಿ, ಅಭಿವೃದ್ಧಿಯ ಹರಿಕಾರ ಎಚ್.ಡಿ. ದೇವೇಗೌಡರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸಗಳು ಸಾಕಷ್ಟಿವೆ. ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ರಾಜ್ಯದ ಹಾಗೂ ದೇಶದ ಜನತೆಯ ಆಶೀರ್ವಾದ ಇದೆ. ಇವರ ಸೇವೆ ದೇಶಕ್ಕೆ ಇನ್ನೂ ಹೆಚ್ಚಿನ ಅವಶ್ಯಕತೆ ಇರುವುದರಿಂದ ಹಾಗೂ ದೇಶದ ರೈತರಿಗೆ, ಸಾರ್ವಜನಿಕರಿಗೆ, ನಿರ್ಗತಿಕರ ಪರವಾಗಿ ಇನ್ನೂ ಹಲವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲು ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಶಕ್ತಿ ಕೊಡಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾಗಿರ್ತಕ್ಕಂತಹ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಚೀಮೂಲ್ ನಿರ್ದೇಶಕ ಆವಲಪ್ಪ ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ದಿನಮಂದಿಹಳ್ಳಿ ಬೈರೆಡ್ಡಿ, ನಟರಾಜ್, ನಾರಾಯಣಮೂರ್ತಿ, ಮಾದಮಂಗಲ ಅಂಜಿ, ಪ್ರಕಾಶ್ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಾಗಿ 96ರಿಂದ 97ರವರೆಗೂ ಪ್ರಧಾನಿಯಾಗಿ ಈ ದೇಶಕ್ಕೆ ಸೇವೆ ಸಲ್ಲಿಸಿರ್ತಾರೆ. ಅಪ್ರತಿಮ ಸಂಸದೀಯ ಪಟುಗಳಾದಂಥ, ಈ ದೇಶ ಕಂಡಂಥ ಅತ್ಯಂತ ಮುತ್ಸುದಿ ರಾಜಕಾರಣಿಯಾದಂಥ ಈ ದಕ್ಷಿಣ ಭಾರತದಲ್ಲಿ ಜೆಡಿಎಸ್ ಪಕ್ಷವನ್ನು ಸ್ಥಾಪಿಸಿ 25 ವರ್ಷ ಸಕ್ರಿಯವಾಗಿ ಅದನ್ನು ಬೆಳೆಸಿ ಆ ಪಕ್ಷವನ್ನು ಈವರೆಗೂ ಹೋರಾಟದ ಮುಖಾಂತರ ತೆಗೆದುಕೊಂಡು ಬಂದು ಸಾಕಷ್ಟು ಜನಸೇವೆ ಮಾಡಿರ್ತಕ್ಕಂಥ ಹಿರಿಮೆ ಇರ್ತಕ್ಕಂಥ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರು, ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಎಚ್.ಡಿ. ದೇವೇಗೌಡ ಅಪ್ಪಾಜಿಯವರು ಈ ದಿವಸ 94ನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇರಬೇಕಾದ್ರೆ ಅವರಿಗೆ ದೇವರು ಎಲ್ಲ ರೀತಿಯಾಗಿ ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ, ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ದೇವರು ಪ್ರಸಾದಿಸಲಿ. ಅದೇ ರೀತಿ ಇನ್ನಷ್ಟು ವರ್ಷಗಳು ಅವರು ಆರೋಗ್ಯವಾಗಿ ಇರಲಿ. ಈ ದೇಶಕ್ಕೆ ಮತ್ತು ಈ ಪಕ್ಷಕ್ಕೆ, ಈ ನಾಡಿಗೆ ಮಾರ್ಗದರ್ಶಕರಾಗಿ ಅವರು ಹೀಗೆ ಇನ್ನಷ್ಟು ವರ್ಷಗಳು ಅವರು ಆರೋಗ್ಯವಾಗಿರಲಿ ಅಂತ ಆಶಿಸ್ತಾ, ನಮ್ಮ ಚಿಂತಾಮಣಿ ಜೆಡಿಎಸ್ ಘಟಕದ ಕಡೆಯಿಂದ ನಮ್ಮ ನೆಚ್ಚಿನ ನಾಯಕರಾದಂಥ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ಸೂಚನೆಯಾಗಿ ಅವರ ಮಾರ್ಗದರ್ಶನದಂತೆ ಈ ದಿವಸ ನಾವು ಚಿಂತಾಮಣಿ ತಾಲೂಕಿನ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಹಾಗೂ ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಳರೋಗಿಗಳಿಗೆ ಎಲ್ಲ ಒಳರೋಗಿಗಳು ಸಹಿತ ಹಣ್ಣು ಮತ್ತು ಬ್ರೆಡ್ ಹಂಚುವ ಮೂಲಕ ದೇವೇಗೌಡರ ಒಂದು ಹುಟ್ಟುಹಬ್ಬವನ್ನು ಈ ದಿವಸ ಆಚರಣೆ ಮಾಡ್ಕೊಂಡಿದ್ದೀವಿ. ಎಲ್ಲರ ಒಂದು ಆಶೀರ್ವಾದ, ಆಮೇಲೆ ಎಲ್ಲರ ಒಂದು ಆಶೀರ್ವಾದ ದೇವೇಗೌಡರ ಆರೋಗ್ಯದ ಮೇಲೆ, ಅವರ ಭವಿಷ್ಯದ ಮೇಲೆ, ಅವರ
ದೀರ್ಘಾಯುಷ್ ಮೇಲೆ ಇರಬೇಕು ಅಂತ ಕೋರ್ತಾ ಈ ದಿವಸ ಬೆಳಗ್ಗೆನೆ ನಾವು ಸೋಮಶೆಟ್ಟಿ ಪೂಜೆಯನ್ನು ಮಾಡಿ ಮತ್ತು ನಾಗೇಶ್ವರ ಸ್ವಾಮಿ ದೇವಿಯ ಪೂಜೆಯನ್ನು ಮಾಡಿ ಈ ದೇಶದ ಮಾಜಿ ಪ್ರಧಾನಿಗಳಾದಂಥ ಎಚ್.ಡಿ. ದೇವೇಗೌಡರು ಹುಟ್ಟಿದಬ್ಬದ ಅಂಗವಾಗಿ ಸೇರಿದ್ದೀವಿ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಾಣಂತಿಗಳು ಹೊರರೋಗಿಗೆ ಹಣ್ಣು ಹಂಪಲಗೋಸ್ಕರ ಬಂದಿದ್ದೀವಿ. ಅತಿ ಮುಖ್ಯವಾಗಿ ಇನ್ನೂ ಹೆಚ್ಚು ವರ್ಷಗಳು ದೇವೇಗೌಡರು ಮಾಡಬೇಕು. ಇನ್ನೂ ರಾಜಕೀಯವಾಗಿ ಇನ್ನೂ ನಮಗೆಲ್ರಿಗೂ ಇದಾಗಬೇಕು ಅಂತೇಳಿ ಸರಿ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಇನ್ನೂ ಒಂದಷ್ಟು ವರ್ಷಗಳು ಇದ್ದರೆ ನಮ್ಮೆಲ್ರಿಗೂ ಒಳ್ಳೆಯದು ಅಂತೇಳಿ ನಾನು 2 ಮಾತುಗಳಲ್ಲಿ ಮುಗಿಸ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.